ಹೇ ಎವ್ರಿವಾನ್, ಇವತ್ತು ಹೇರಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಹೇರ್ ಪ್ಯಾಕ್ನ ಹೇಳ್ಕೊಡ್ತೀನಿ. ಸೊ ಆ ಹೇರ್ ಪ್ಯಾಕ್ನ ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹೇರ್ ಪ್ಯಾಕ್ ಹೇರ್ಗೆಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಎಷ್ಟು ಟೈಮ್ ಬಿಟ್ಟು ನಾವು ಹೇರ್ನ ವಾಶ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡುವ. ರಾತ್ರಿನ ನಾನು ಮೆಂತ್ಯ ಕಾಳನ್ನು ನೆನೆಸಿಟ್ಟಿದ್ದೆ. ಹಾಗೆ ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಮತ್ತು ಕೆಂಪು ದಾಸವಾಳದ ಎಲೆ ಮತ್ತು ಹೂ ಸಿಕ್ಕರೆ ಹೂ ಕೂಡ ಹಾಕ್ಬೋದು. ನನಗೆ ಹೂ ಕೂಡ ಸಿಗಲಿಲ್ಲ, ಎಲೆ ಮಾತ್ರ ಸಿಕ್ತು. ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಒಂದು ಬಟ್ಲದಲ್ಲಿ ಸೈಡಲ್ಲಿ ತೆಗೆದು ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅಲ್ವೇರಾ ಜೆಲ್ ಇದ್ದರೆ ಕೂಡ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ನಾನು ಅದನ್ನು ಆ್ಯಡ್ ಮಾಡಲಿಲ್ಲ. ನಂತರ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಹೇರ್ ಆಯಿಲಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಹೇರ್ ಆಯಿಲಿಂಗ್ ಮಾಡ್ಕೊಂಡಿದ್ದಾದಮೇಲೆ ಹೇರ್ಸ್ನ 2 ಪಾರ್ಟಿಷನ್ ಆಗಿ ಮಾಡಿಕೊಂಡು ಹೇರ್ಸಿಗೆ ನೀಟಾಗಿ ರೂಟ್ಸಿಗೆ ಫಸ್ಟು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ರೂಟ್ಸಿಗೆಲ್ಲ ನೀಟಾಗಿ ಅಪ್ಲೈ ಆದಮೇಲೆ ಹೇರ್ ಪ್ಯಾಕ್ಸ್ ಎಲ್ಲ ನೆಕ್ಸ್ಟು ಹೇರ್ ಲೆಂತಿಗೆ ಕೂಡ ನೀವು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಬರಬೇಕಾಗ್ತದೆ. ಹೇರ್ ಲೆಂತು, ರೂಟ್ಸು ಮತ್ತು ಹೇರ್ ಎಂಡಿಗೂ ಕೂಡ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಈ ಥರ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನೀವು ಎಲ್ಲ ನೀಟಾಗಿ ಹೇರ್ಸಿಗೆಲ್ಲ ಪ್ಯಾಕ್ಸ್ ಎಲ್ಲ ಅಪ್ಲೈ ಆಗಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಬೇಕಾಗ್ತದೆ. ಹೇರೆಲ್ಲ ವಾಶ್ ಮಾಡ್ಕೊಳ್ಳಿ. ಈ ಹೇರ್ ಪ್ಯಾಕ್ ಅಂತೂ ಹೇರ್ಸ್ಗೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಹೋಮ್ ರೆಮಿಡಿ ಕೂಡ. ಸೊ ನಿಮಗೆ ಈ ಹೇರ್ ಪ್ಯಾಕ್ ಒಂದು ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಬಾಯ್.